ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ಬಾಸ್ ಲೈಟ್ ಮ್ಯಾನ್ ಆಗಿ ಬಂದ್ರು, ಆದ್ರೆ ಫಿಲಂ ಇಂಡಸ್ಟ್ರಿ ಅವ್ರ ತಂದೆ ಇದ್ರು ಈ ಕಷ್ಟಪಟ್ಟು ಬಂದಿದಾರಲ್ಲ, ಅದಕ್ ನಾವೆಲ್ಲ ಫ್ಯಾನ್ ಆಗ್ಬೇಕಂದ್ರೆ ಅದೇ ಫಿಲಂ ಇಂಡಸ್ಟ್ರಿಯಿಂದ ಇನ್ನೊಬ್ರನ್ನ ಲಾಂಚ್ ಮಾಡೋದು ಈಸಿ. ಅವ್ರ ತಂದೆ ಬಂದ್ಬಿಟ್ಟು ಗ್ರೇಟ್ ವಿಲನ್, ಅವಾಗ ಆರಾಮಾಗಿ ಲಾಂಚ್ ಮಾಡ್ಬೋದಾಯ್ತು ನಮ್ಮ ಬಾಸ್ನ. ಆದ್ರೂ ಅವ್ರು ಅದನ್ನು ಕಷ್ಟಪಟ್ಟು ಚೇರ್ ಒದ್ದಿಸ್ಕೊಂಡು ಕರೆಕ್ಟ್ ಆಗಿ ಅದು ದುಡ್ಡು ಇಸ್ಕೊಂಡಲ್ಲಿ ಎಲ್ಲ ಕಷ್ಟಪಟ್ಟು ಬಂದಿದ್ದ ದಾರಿ ಇದೆಯಲ್ಲ, ಆ ದಾರಿಯಿಂದ ನೋಡಿ ಫ್ಯಾನ್ಸ್ ಆಗಿರೋದು. ಮತ್ತೆ ಫಿಲಂ ಬಿಟ್ಟು ಬಾಸ್ಗೆ ಅವ್ರ ನಿಜ ಜೀವನದಿಂದಾನೇ ಜಾಸ್ತಿ ಅಭಿಮಾನಿಗಳಿರೋದು. ಅವ್ರು ಹೆಂಗಿದಾರೋ ಹಂಗೆ ತೋರ್ಸ್ಕೊಂಡಿದ್ದಾರೆ ಸಮಾಜಕ್ಕೆ, ಯಾರು ಮುಚ್ಚುಮರೆ ಏನು ಇಲ್ಲ. ಈಗ ಅವ್ರು ಕುಡಿತಾರ, ಎಲ್ಲಾರು ಕುಡಿತಾರೆ, ಅವರು ಕುಡಿತಾರೆ, ಅದನ್ನ ತೋರ್ಸ್ಕೊಂಡಿದ್ದಾರೆ, ರಿಯಾಲಿಟಿ ಇದಾರೆ. ಈಗ ರಿಯಾಲಿಟಿ ಆಗಿರೋದೇ ತಪ್ಪಾಗಿರೋದು ಸಮಾಜಕ್ಕೆ. ಈಗ ನಾನೇ ಹೇಳ್ತೀನಿ, ಬೇರೆಯವ್ರು ಯಾರು ಕುಡಿಯೋದೇ ಇಲ್ವಾ, ಸಿಗರೇಟೇ ಸೇದಲ್ವಾ, ಬೈಯಲ್ವಾ, ಕೆಟ್ಟ ಮತ್ತೊಂದು ಮಾತಾಡಿಲ್ವಾ, ಅದನ್ನ ಯಾರು ತೋರ್ಸ್ಕೊಂಡಿಲ್ಲ. ಇವ್ರು ತೋರ್ಸ್ಕೊಂಡ್ರು, ಇರೋದನ್ನ ತೋರ್ಸ್ಕೊಂಡೇ ಸಮಾಜಕ್ಕೆ ಕೆಟ್ಟವರಾದ್ರು ಅಷ್ಟೇ. ಅವರು ಈಗ ಮುಚ್ಚುಮರೆ ಮಾಡಿ ಎಷ್ಟೋ ಮಾಡ್ಬೋದಾಯ್ತಪ್ಪ, ಅವ್ರು ಬೈದಿಲ್ದ ಮುಚ್ಚುಮರೆ ಮಾಡ್ಬೋದಾಯ್ತು, ಮುಚ್ಚುಮರೆ ಕೂಲ್ ಮಾತಾಡಿರ್ಬೋದಾಗಿತ್ತು. ಆದ್ರೂ ಅವರು ರಿಯಾಲಿಟಿ ತೋರ್ಸ್ಕೊಂಡು ನಾನು ಇರೋದೇ ಹಿಂಗಪ್ಪ, ನಾನ್ ಕೆಟ್ಟವನು ಅಂತಾನೆ ಹೇಳ್ಕೊಂಡು ಓಡಾಡಿರೋದು. ಆ ರಿಯಾಲಿಟಿಗೆ ಅರ್ಧ ಜನ ಫ್ಯಾನ್ಸ್ ಇರೋದು.